ಪರಿಷತ್ನಲ್ಲಿ ಬಹುಮತ ಸಾಧಿಸಿದ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿಯ 4 ಸ್ಥಾನಗಳು ಸದ್ಯಕ್ಕೆ ಖಾಲಿ ಇವೆ. ಸದ್ಯದಲ್ಲೇ ಬಿಜೆಪಿ ಬಹುಮತವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಪರಿಷತ್ನಲ್ಲಿ ಜೆಡಿಎಸ್ ಜೊತೆಗೆ ಮೈತ್ರಿಯಾಗಿತ್ತು ಬಿಜೆಪಿ. ಸದ್ಯ 34 ಸ್ಥಾನಗಳಿರೋ ಕಾಂಗ್ರೆಸ್ಗೆ ಬಹುಮತ ಸಿಗುವ ಸಾಧ್ಯತೆ ಇದೆ. ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ವಿಧಾನ ಪರಿಷತ್ನ ಬಲಾಬಲವನ್ನ ವಿವರಿಸ್ತಾ ಹೋಗೋದಾದ್ರೆ ನೋಡಿ ಸಭಾ, ಪ್ರಮುಖವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ನಂತರ 29 ಸ್ಥಾನ ಬಿಜೆಪಿ ಸದಸ್ಯರು ಇದ್ರೆ, ಇತ್ತ 7 ಸ್ಥಾನಗಳಲ್ಲಿ ಜೆಡಿಎಸ್ ಇತ್ತು. ಒಟ್ಟು 36 ಸ್ಥಾನಗಳನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲಿಕ್ಕೆ ವಿಧಾನ ಪರಿಷತ್ನಲ್ಲಿ ಒಂದು ಅಣಿ ಮಾಡಿಕೊಂಡಿತ್ತು, ವೇದಿಕೆಯನ್ನ ಕೂಡ ಸಿದ್ಧಪಡಿಸಿಕೊಂಡಿತ್ತು. ಬರೋಬ್ಬರಿ ವಿಧಾನ ಪರಿಷತ್ನಲ್ಲಿ ಇರುವಂತಹ 75 ಸ್ಥಾನಗಳ ಪೈಕಿ 36 ಬಿಜೆಪಿ ಜೆಡಿಎಸ್ ಇದ್ರೆ, 34 ಕಾಂಗ್ರೆಸ್ ಇತ್ತು. 4 ಸ್ಥಾನಗಳು ಖಾಲಿ ಆಗಿದೆ. ಈಗ ಅದರಲ್ಲಿ ಬಿಜೆಪಿಯ ನಾಮನಿರ್ದೇಶಿತ ಸದಸ್ಯರಾಗಿದ್ದಂತಹ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾರಣ ಅವರು ಬಿಜೆಪಿಯ ಸದಸ್ಯತ್ವ ಸ್ಥಾನಕ್ಕೆ ಜೊತೆಗೆ ವಿಧಾನ ಪರಿಷತ್ನ ನಾಮನಿರ್ದೇಶಿತ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರಿಂದ ಒಂದು ಸ್ಥಾನ ತೆರವಾಯಿತು. ಇತ್ತ ಜೆಡಿಎಸ್ನ ತಿಪ್ಪೇಸ್ವಾಮಿ ಹಾಗೆ ಕಾಂಗ್ರೆಸ್ನ UB ವೆಂಕಟೇಶ್ ಅವರ ಸ್ಥಾನಗಳು ಕೂಡ ಅವಧಿ ಪೂರ್ಣ ಆದಂತಹ ಹಿನ್ನೆಲೆಯಲ್ಲಿ ಮುಕ್ತಾಯ ಆಗಿತ್ತು. ಈಗ ಒಟ್ಟು 4 ಸ್ಥಾನಗಳು ಖಾಲಿ ಇದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಜೊತೆಗೆ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿತ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗೋ ಅಂತ 4 ಸ್ಥಾನಗಳು ಈಗ ಖಾಲಿಯಾಗಿದೆ. ರಾಜ್ಯ ಸರ್ಕಾರ ಯಾವಾಗ ಮನಸ್ಸು ಮಾಡಿದ್ರು ಕೂಡ ಅದನ್ನ ಭರ್ತಿ ಮಾಡಬಹುದು. ಆದರೆ ಕಾಂಗ್ರೆಸ್ನ ಹತ್ರ ಇರೋ ಅಂತ ವಿಧಾನಸಭೆಯ ಶಾಸಕರ ಸಂಖ್ಯಾ ಬಲಾಬಲ 140 ಇರೋ ಕಾರಣ ಬಿಜೆಪಿಗಾಗಿರಬಹುದು ಜೆಡಿಎಸ್ಗಾಗಿರಬಹುದು ವಿಧಾನ ಪರಿಷತ್ನಲ್ಲಿ ಖಾಲಿಯಾಗಿರೋ ಅಂತ 4 ಸ್ಥಾನಗಳಲ್ಲಿ ಒಂದು ಸ್ಥಾನ ಕೂಡ ಸಿಗಲ್ಲ. ಹೀಗಾಗಿ 29 ಬಿಜೆಪಿ ಸದಸ್ಯರು 7 ಜೆಡಿಎಸ್ನ ಸದಸ್ಯರು ಸೇರಿ ಒಟ್ಟು 36 ಸದಸ್ಯರ ಸಂಖ್ಯಾ ಬಲಾಬಲ ಮೈತ್ರಿಕೂಟಕ್ಕೆ ಇದ್ರೆ, ಇತ್ತ ಕಾಂಗ್ರೆಸ್ಗೆ ಹಾಲಿ 34 ಸದಸ್ಯರ ಸಂಖ್ಯಾ ಬಲಾಬಲ ಇದೆ. ಈಗ 4 ಸ್ಥಾನ ಖಾಲಿಯಾಗಿ 4 ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದೆ. ಆದರೆ 4 ಸ್ಥಾನವನ್ನು ಭರ್ತಿ ಮಾಡಿದ್ರೆ ಆಗ ವಿಧಾನ ಪರಿಷತ್ನಲ್ಲಿ ನೇರವಾಗಿ ಕಾಂಗ್ರೆಸ್ನ ಸಂಖ್ಯೆ 38ಕ್ಕೆ ಏರಿಕೆ ಆಗುತ್ತೆ. ಈ ಮೂಲಕ ಬಿಜೆಪಿ ಜೆಡಿಎಸ್ಗೆ ಹಿನ್ನಡೆಯಾಗುತ್ತೆ. 36 ಸದಸ್ಯರ ಬಲಾಬಲ ಬಿಜೆಪಿ ಜೆಡಿಎಸ್ಗೆ ಇದ್ರೆ, ಇತ್ತ ಕಾಂಗ್ರೆಸ್ಗೆ 38 ಶಾಸಕರ ಬಲ ಇರುತ್ತೆ. ಈ ಮೂಲಕ ಬಿಜೆಪಿಗೆ ವಿಧಾನ ಪರಿಷತ್ನಲ್ಲೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಮುಂಬರುವಂತಹ ದಿನದಲ್ಲಿ ಯಾವುದೇ ಒಂದು ವಿಧೇಯಕ ಬಂದರೂ ಕೂಡ ವಿಧಾನ ಪರಿಷತ್ನಲ್ಲಿ ಅದನ್ನ ಪ್ರಶ್ನೆ ಮಾಡಬಹುದಾಗಿತ್ತು, ಆ ಒಂದು ಅವಕಾಶ ಬಿಜೆಪಿಗಿತ್ತು. ಆದರೆ ಈಗ ಸಂಖ್ಯಾ ಬಲಾಬಲ ಕುಸಿತದಿಂದಾಗಿ ಈ ಒಂದು ಅವಕಾಶ ಬಿಜೆಪಿಗೆ ಕೈತಪ್ಪಿ ಹೋಗ್ತಾ ಇದೆ ಸಭಾ. ಹೀಗಾಗಿ ಸಂಕಷ್ಟ ಎದುರಾಗಿದೆ ಬಿಜೆಪಿಗೆ ಅಂತ ಇಲ್ಲಿ ಉಲ್ಲೇಖ ಮಾಡಬಹುದು. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.